ಪರೀಕ್ಷೆಗಳಾದ ಮೇಲೆ ಆಗೋ ಅನಾಹುತಗಳು ಫಸ್ಟ್ ಗೊತ್ತಾಗೋದು ಮಾಧ್ಯಮದವರಿಗೆ. ಮಾಧ್ಯಮದವ್ರು ರಿಪೋರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ್ತದೆ. 8ನೇ ಕ್ಲಾಸಿನ ಮಗು ಮನೆ ಬಿಟ್ಟು ಓಡಿ ಹೋದ್ನಂತೆ, SSLC ಮಗು ಇನ್ನೂ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ಆತ್ಮಹತ್ಯೆ ಮಾಡ್ಕೊಂಡಂತೆ, PUC ಹಾಲ್ ಟಿಕೆಟ್ ಅನೌನ್ಸ್ ಆದ ತಕ್ಷಣ 10 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರಂತೆ ಅಂತ ಫಸ್ಟ್ ಮಾಧ್ಯಮದವರು ನಮಗೆ ರಿಪೋರ್ಟ್ ಮಾಡೋದು. ಪರೀಕ್ಷೆಯನ್ನ ಒಳ್ಳೆ ರೀತಿಯಲ್ಲಿ ಎದುರಿಸೋಣ, ವಿಜಯೀ ಭವ ಅಂತ ಅವ್ರು ಕರೆದಿರೋದು. ನೀವು ಕೇವಲ ಪರೀಕ್ಷೆಯಲ್ಲಿ ಮಾತ್ರ ವಿಜಯೀ ಭವ ಆಗ್ಬೇಕಾಗಿಲ್ಲ, ಬದುಕಿನಲ್ಲಿ ವಿಜಯೀ ಭವ ಆಗ್ಬೇಕು. ನೀವು ಬದುಕಿನಲ್ಲಿ ವಿಜಯೀ ಭವ ಆಗಬೇಕು ಅಂತಂದ್ರೆ ಈ ವಿದ್ಯೆ, ಎಜುಕೇಶನ್ ಸಿಸ್ಟಮ್, ಪರೀಕ್ಷೆ ಇದೆಲ್ಲ ಒಂದೊಂದು ಮೆಟ್ಟಿಲುಗಳು. ಸೊ ಪರೀಕ್ಷೆಗಳು ಅಂದ ತಕ್ಷಣ ನಿಮ್ಮ ಎಜುಕೇಶನ್ ಸಿಸ್ಟಮಿನ ಒಂದು ಭಾಗ ಅಂತ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳು ಪರೀಕ್ಷಾ ತಯಾರಿಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಪರೀಕ್ಷೆ 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 ಅಂತ ಎಲ್ಲ ಕಡೆ ಡಿಸ್ಕಷನ್ ಆಗ್ತದೆ. ಈ ತರ ಕಾರ್ಯಕ್ರಮಗಳು ನೀವು ಭಾಗವಹಿಸ್ತಾ ಇದ್ದೀರಾ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಆ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ಭಾವನೆ ನಿಮ್ಮಲ್ಲಿ ಬೆಳೀತದೆ. ಅದನ್ನು ನೀವು ಭಯ ಅಂತ ಬೆಳೆಸ್ಕೊಂಡ್ರೆ ಅದು ಭಯವಾಗಿ ಬೆಳೀತಾ ಹೋಗ್ತದೆ. ಆತಂಕ ಅಂತ ಬೆಳೆಸ್ಕೊಂಡು ಹೋದ್ರೆ ಪರೀಕ್ಷೆಗೂ ಆತಂಕಕ್ಕೂ ಲಿಂಕ್ ಮಾಡ್ತಾ ಹೋಗ್ತೀರಿ. ಪ್ರತಿಯೊಂದು ಶಬ್ದಕ್ಕೆ ನೀವು ಏನು ಭಾವನೆಯನ್ನು ಅಟ್ಯಾಚ್ ಮಾಡ್ತೀರಿ ಅದು ಬೆಳೀತಾ ಹೋಗ್ತದೆ. ಇನ್ನು ಮೇಲೆ ನೀವು ಉಳಿದ ದಿನಗಳು, ಇನ್ನೊಂದು ತಿಂಗಳಿದೆಯಾ, ಇನ್ನೊಂದು ತಿಂಗಳು, ಪ್ರತಿದಿನ ಪರೀಕ್ಷೆ ಅಂದ್ರೆ ನನಗೆ ಖುಷಿ, ಪರೀಕ್ಷೆ ಅಂದ್ರೆ ನನಗೆ ಹಬ್ಬ, ಪರೀಕ್ಷೆ ಅಂದ್ರೆ ಬಂದು ಹೋಗಿಬಿಡ್ಲಿ, ಪರೀಕ್ಷೆನ ನಾನು ಎದುರು ನೋಡ್ತಾ ಇದ್ದೀನಿ, ಈ ಪರೀಕ್ಷೆಗಳು ಮುಗಿದ್ರೆ ನನಗೆ ರಜೆ ಸಿಗ್ತದೆ, ಪರೀಕ್ಷೆಗಳು ಮುಗಿದ್ರೆ ನಾನು ಕಾಲೇಜು ವಿದ್ಯಾರ್ಥಿ ಆಗ್ತೀನಿ, ಈ ಪರೀಕ್ಷೆಗಳಾದ ಮೇಲೆ ನಾನು ಪಿಕ್ನಿಕ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಎಲ್ಲ ಸಂತೋಷದ ಭಾವನೆಗಳನ್ನ ಪರೀಕ್ಷೆ ಶಬ್ದಕ್ಕೆ ಅಟ್ಯಾಚ್ ಮಾಡ್ತಾ ಪ್ರತಿದಿನ ಯೋಚನೆ ಮಾಡ್ಕೊಳ್ಳಿ. ನಿಮಗೆ ಪರೀಕ್ಷೆ ಅಂದ್ರೆ ಈ ಮೊದಲು ಆಗ್ತಾ ಇದ್ದಂತ ಆತಂಕ ಆಗುದಿಲ್ಲ. ಸರ್, ಪರೀಕ್ಷೆ ಅಂದ್ರೆ ಆತಂಕ ಇರಬಾರ್ದಾ? ಖಂಡಿತ ತಪ್ಪು. ಪರೀಕ್ಷೆ ಬಗ್ಗೆ ಒಂದು ಸಣ್ಣ ಆತಂಕ, ಸಣ್ಣ ರೀತಿಯ ಭಯ ಎಲ್ರಿಗೂ ಇದ್ದೇ ಇರ್ತದೆ. ಒಂದಷ್ಟು ಸಣ್ಣ ಶಿಸ್ತು ಬೆಳೆಸ್ತದೆ ನಮ್ಮ ಹತ್ರ. ಹೇಗೋ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ, ಹೇಗೇಗೋ ಆಟ ಆಡ್ಕೊಂಡಿದ್ವಿ, ಟೈಮ್ ಟೇಬಲ್ ಬಂದ ತಕ್ಷಣ ನನಗಿನ್ನು 30 ದಿನ ಉಳಿತು, ನನಗೆ 29 ದಿನ ಉಳಿತು, 28 ದಿನ ಉಳಿತು, 27 ದಿನ ಉಳಿತು, ಒಂದು ಪ್ಲಾನಿಂಗ್ ನಮಗೆ ಹುಟ್ಟಾಗ್ತದೆ. ಹಾಗಾಗಿ ಪರೀಕ್ಷೆ ಬಗ್ಗೆ ಒಂದು ಸಣ್ಣ ಆತಂಕ, ಸಣ್ಣ ಭಯ ಇರೋದು ಒಳ್ಳೆಯದು. ಆದರೆ ಪ್ರತಿದಿನ ಪರೀಕ್ಷೆ ಅಂತ ಯೋಚನೆ ಮಾಡಿದ ತಕ್ಷಣ ನನಗೆ ನಿದ್ದೆ ಬರೋದಿಲ್ಲ, ನನಗೆ ಊಟ ಸೇರೋದಿಲ್ಲ, ನನಗೆ ತಲೆನೋವು ಆಗ್ತದೆ, ನನಗೆ ವಾಂತಿ ಬಂದಾಗ ಆಗ್ತದೆ, ನನಗೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಭಾವನೆಗಳನ್ನ ನಾವು ಪರೀಕ್ಷಾ ಭಯ ಅಂತ ಕರಿತೇವೆ. ಯಾವಾಗ ಪರೀಕ್ಷೆ ಭಯ ಸಾಮಾನ್ಯವಾಗಿ ಇರಬೇಕಾದಂತಹ ಒಂದು ಸಣ್ಣ ಆತಂಕ ಅತಿಯಾಗಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಂದರೆ ಕೊಡ್ತಾ ಇದೆ. ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಎದೆ ಬಡಿತ ಜೋರಾಗ್ತಾ ಇದೆ, ಕೈಕಾಲು ಬೆವರು ಜಾಸ್ತಿ ಆಗ್ತಾ ಇದೆ, ತಲೆನೋವು ಬರ್ತಾ ಇದೆ. ಇದು ಬಹುಶಃ ಈ ಸಮಯದಲ್ಲಿ ಪರೀಕ್ಷಾ ಆತಂಕ, ಪರೀಕ್ಷಾ ಭಯದ ಲಕ್ಷಣಗಳು ಇರಬಹುದು. ಇದು ಅತಿಯಾಗಿ ಆಗ್ತಾ ಇದೆ. ಪ್ರತಿನಿತ್ಯ ನನಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇದೆ, ನನಗೆ ಪರೀಕ್ಷೆ ಹಾಲ್ಗೆ ಹೋಗ್ಲಿಕ್ಕೆ ಯೋಚನೆ ಆಗ್ತಾ ಇದೆ, ನನಗೆ ಪರೀಕ್ಷೆ ಕೊಡೋದು ಬೇಡ ಅಂತ ಅನಿಸ್ತಾ ಇದೆ, ಈ ಸರಿ ರಿಜೆಕ್ಟ್ ಮಾಡಿ ಇನ್ನೊಂದ್ಸರಿ ಬರೀತೀನಿ ಅಂತ ಅನಿಸ್ತಾ ಇದೆ ಅಂದ್ರೆ ನೀವು ಪರೀಕ್ಷಾ ಆತಂಕಕ್ಕೆ ಸಹಾಯ, ಆಪ್ತ ಸಮಾಲೋಚನೆ ತೆಗೆದುಕೊಳ್ಬಹುದು. ಇಲ್ಲ ಸರ್, ಸ್ವಲ್ಪ ಯೋಚನೆ ಆಗ್ತದೆ, ಮತ್ತೆ ಕೂತ್ಕೊಂಡು ಓದ್ತೇನೆ ಅಂದ್ರೆ ಪರವಾಗಿಲ್ಲ, ಧೈರ್ಯವಾಗಿ ಮುಂದುವರಿರಿ. ಇನ್ನು ಈ ಸಮಯದಲ್ಲಿ ಪರೀಕ್ಷಾ ಪೂರ್ವದ ದಿನಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಫಸ್ಟ್ ಏನು ಮಾಡಬೇಕು ಹೇಳೋಣ. ಯಾಕವಾ ಏನು ಮಾಡಬೇಕು? ಇಷ್ಟು ದಿನ ಏನು ಮಾಡಲಿಲ್ಲ ಅದನ್ನು ಮಾಡಬೇಕು. ಓದು ಅಪ್ಪ ಅಮ್ಮ ಹೇಳ್ತಿದ್ರು, ನಾನು ಟಿವಿನೇ ನೋಡ್ತಾ ಇದ್ದೆ. ಮೊಬೈಲ್ ಜಾಸ್ತಿ ನೋಡಬೇಡ ಹೇಳ್ತಾ ಇದ್ರು, ನಾನು ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದೆ. ಫ್ರೆಂಡ್ ಜೊತೆಗೆ ಹರಟೆ ಜಾಸ್ತಿ ಹೊಡಿಬೇಡ ಅಂತ ಹೇಳ್ತಾ ಇದ್ರು, ನಾನು ಜಾಸ್ತಿ ಹರಟೆ ಹೊಡಿತಾ ಇದ್ದೆ. ಇನ್ಮೇಲೆ ಆದ್ರೂ ಕೂತ್ಕೊಂಡು ನನಗೋಸ್ಕರ ಇನ್ನು 1 ತಿಂಗಳು ಉಳಿದಿದೆ, ಇನ್ನು 1.5 ತಿಂಗಳು ಉಳಿದಿದೆ, ಕೂತ್ಕೊಂಡು ದಿನಗಳ ಲೆಕ್ಕ ಹಾಕಿ ಅಪ್ಪನಿಗೋಸ್ಕರ ಅಲ್ಲ, ಅಮ್ಮನಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಓದ್ತೇನೆ. ಇಲ್ಲದ್ರೆ ಜಗಳ ಆಗ್ತಿತ್ತು, ಸಾಕು ಮೊಬೈಲ್ ಮುಚ್ಚಿಡು ಅಂದ್ರೆ ನಾನು ಈಗಷ್ಟೇ ನೋಡಿದ್ದು, ಅವನು ತಮ್ಮ ಆಗ್ಲಿಂದ ನೋಡ್ತಾ ಇದ್ದಾನೆ, ಅವನಿಗೇನು ಹೇಳೋದಿಲ್ಲ, ಅವನು ಆಗಿಂದ ಟಿವಿ ನೋಡ್ತಾ ಇದ್ದಾನೆ, ಅವನಿಗೇನು ಹೇಳೋದಿಲ್ಲ, ನನಗೆ ಮಾತ್ರ ಹೇಳ್ತೀರಿ. ಈ ಜಗಳಗಳು ಇವತ್ತಿಂದನೇ ಸ್ಟಾಪ್ ಆಗಬೇಕು. ಯಾಕೆ? ನಮಗೋಸ್ಕರ ನಾವು ಓದ್ಬೇಕಾದ್ರೆ ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಓದಿ ಅಂತ. ಯಾಕೆ ಓದಬೇಕು ನೋಡಿ, ನೀವು ಯಾವತ್ತಾರು 5ನೇ ಕ್ಲಾಸಿನ ಪುಸ್ತಕ ತೆಗೆದು ಓದಿದ್ದೀರಾ? ಇದುವರೆಗೂ 5ನೇ ಕ್ಲಾಸ್ ಮುಗಿದ ಮೇಲೆ ಮುಟ್ಲೇ ಇಲ್ಲ. 6ನೇ ಕ್ಲಾಸಿಂದ ಯಾವತ್ತಾರು ತೆಗೆದು ಓದಿದಿರಾ? ಮುಟ್ಲೇ ಇಲ್ಲ. ನೀವು 10ನೇ ತರಗತಿಯ ಪುಸ್ತಕ ಇದು ಕೊನೆ ಬಾರಿ ಓದ್ತಾ ಇರೋದು ನಿಮ್ಮ ಜೀವನದಲ್ಲಿ. ಅಫ್ಕೋರ್ಸ್ ನೀವು ಟೀಚರ್ ಜಾಬ್ ಸೇರದಿದ್ರೆ ಇದು ಕೊನೆ ಬಾರಿ 10ನೇ ತರಗತಿಯ ಪಠ್ಯ ಪುಸ್ತಕಗಳು ನೀವು ಓದುದು. ಸೊ ದಿಸ್ ಈಸ್ ಲಾಸ್ಟ್ ಚಾನ್ಸ್ ಟು ರೀಡ್ ದಿಸ್. ಈ ಪುಸ್ತಕದಲ್ಲಿ ನನ್ನ ವಯಸ್ಸಿಗೆ ಬೇಕಾದಂತಹ ಜ್ಞಾನ ಏನಿದೆ ಅದನ್ನು ನಾನು ಓದಿಲ್ಲ ಅಂದ್ರೆ ಲೈಫ್ ಲಾಂಗ್ ಅದು ನನಗೆ ಸಿಕ್ಕುದೇ ಇಲ್ಲ, ಆ ಕೊರತೆ ನನಗೆ ಉಳಿತದೆ. ಕೊನೆ ಚಾನ್ಸನ್ನು ನಾನು ಬಿಡುವುದಿಲ್ಲ, ಓದಿ ಬಿಡ್ತೇನೆ ಅಂತ ಎಲ್ಲದನ್ನು ಓದಿ, ಜ್ಞಾನಕ್ಕೋಸ್ಕರ ಓದಿ.
ಸಂತೋಷಕ್ಕೋಸ್ಕರ ಓದಿ. ನೀವು ಗಮನಿಸಿ, ನಿಮ್ದು 1 ಚಾಪ್ಟರ್ ಮುಗೀತು, 2 ಚಾಪ್ಟರ್ ಮುಗೀತು, 3 ಚಾಪ್ಟರ್ ಮುಗೀತು ಅಂದ ತಕ್ಷಣ ಒಂದು ರೀತಿಯ ಕಿಕ್ ನಿಮಗೆ ಸಿಗ್ತದೆ, ಸಂತೋಷ ಸಿಗ್ತದೆ. ಆ ಸಂತೋಷವನ್ನು ಅನುಭವಿಸ್ಲಿಕ್ಕೋಸ್ಕರ ಓದಿ. ಆ ಸಂತೋಷ ಬಹುಶಃ ಯಾವುದರಲ್ಲೂ ಸಿಕ್ಕುವುದಿಲ್ಲ ನಿಮಗೆ. ನೀವು ಕ್ರಿಕೆಟ್ ಆಡುವಾಗ ಜಾಸ್ತಿ ರನ್ ಹೊಡೆದು ಬಂದ್ಮೇಲೆ ನಿಮ್ಗೊಂದು ಸಂತೋಷ ಸಿಗ್ತದಲ್ಲ, ಆ ರೀತಿಯ ಸಂತೋಷ ನೀವು 2 ಚಾಪ್ಟರ್ 3 ಚಾಪ್ಟರ್ 4 ಚಾಪ್ಟರ್ ಮುಗೀತು ಅಂತೇಳಿ ನೀವು ಟೈಮ್ ಟೇಬಲ್ ಹಾಕೊಂಡು ಮುಗಿಸ್ತಾ ಹೋಗ್ತಿರಲ್ಲ, ಆ ಸಂತೋಷ ನಿಮಗೆ ಸಿಗ್ತದೆ. ಅದಕ್ಕೋಸ್ಕರ ಓದಿ. 3ನೇದು, ನಾಳೆ ದಿನ ರಿಸಲ್ಟ್ಸ್ ಹೇಗೆ ಬರ್ತದೆ ನಿಮ್ಮ ಕೈಯಲ್ಲಿಲ್ಲ, ಆದರೆ ನಾನು ನನ್ನ ಕೈಯಲ್ಲಿದ್ದ ದಿನಗಳನ್ನು ಚೆನ್ನಾಗಿ ಬಳಸ್ಕೊಂಡೆ, ನನಗೆ ರಿಗ್ರೆಟ್ಸ್ ಇಲ್ಲ, ನಾನು ತರಗತಿಗೆ ಅಟೆಂಡ್ ಆಗಿದ್ದೀನಿ, ನೋಟ್ಸ್ ಮಾಡ್ಕೊಂಡಿದ್ದೀನಿ, ರಿವಿಷನ್ ಮಾಡಿದ್ದೀನಿ, ಪರೀಕ್ಷೆ ಬರೆದು ಬಂದಿದ್ದೀನಿ. ಸೊ ಐ ಡಿಡ್ ಮೈ ಬೆಸ್ಟ್ ವಾಟ್ ಎವರ್ ವಾಸ್ ದೇರ್ ಇನ್ ಮೈ ಹ್ಯಾಂಡ್ಸ್. ನನ್ನ ಕೈಯಲ್ಲಿದ್ದ ಎಲ್ಲ ಅವಕಾಶಗಳನ್ನು ನಾನು ಚೆನ್ನಾಗಿ ಬಳಸ್ಕೊಂಡಿದ್ದೀನಿ, ನನಗೆ ರಿಗ್ರೆಟ್ಸ್ ಇಲ್ಲ. ಅದಕ್ಕೋಸ್ಕರ ಓದಿ. ನಿಮಗೆ ಪಶ್ಚಾತ್ತಾಪ ಇರಬಾರ್ದು. ನಾಳೆ ನೀವು ಕ್ಲಾಸ್ ಉಡುಪಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀರೋ ಅಥವಾ ಫೇಲ್ ಆಗಿದ್ದೀರೋ ವ್ಯತ್ಯಾಸ ಇಲ್ಲ, ಆದರೆ ನನಗೆ ರಿಗ್ರೆಟ್ಸ್, ನಾನು 1 ತಿಂಗಳು ಮುಂಚೆ ಓದಬೇಕಿತ್ತು, ನನಗೆ 1-2 ತಿಂಗಳು ಮುಂಚೆ ಆದರೂ ನಾನು ಓದಬೇಕಿತ್ತು, ನಾನು 1 ಸರಿ ರಿವಿಷನ್ ಮಾಡಬೇಕಿತ್ತು, ನಾನು ಸ್ವಲ್ಪ ಮೊಬೈಲ್ ಕಡಿಮೆ ಬಳಸಬೇಕಿತ್ತು, ನಾನು 1 ತಿಂಗಳು ಮುಂಚೆ ಮೊಬೈಲ್ ಎತ್ತಿಡಬೇಕಿತ್ತು. ಈ ರಿಗ್ರೆಟ್ಸ್ ನಿಮ್ಮನ್ನು ಕಾಡಬಾರ್ದು. ಸೊ ಪಶ್ಚಾತ್ತಾಪಗಳು ನಿಮ್ಮನ್ನು ಹಿಂಸೆ ಮಾಡೋದ್ರ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಓದಿ. 3ನೇದು, ಅವರು ವಿಜಯೀ ಭವ ಶ್ಲಾಘನ ನಿಮಗೆ ಕೊಟ್ಟಿದ್ದಾರೆ, ಆದರೆ ನೀವು ವಿಜಯಿಗಳಾಗಬೇಕೋ ಬೇಡವೋ ಡಿಸೈಡ್ ಮಾಡಿ. ನಾವು ಡಿಸೈಡ್ ಮಾಡದೆ ಯಾರೂ ನಮ್ಮನ್ನು ವಿಜಯಿಗಳು ಮಾಡಲಿಕ್ಕೆ ಆಗುದಿಲ್ಲ. ಸೊ ನಿಮ್ಮ ಗೆಲುವಿಗೆ ನಿಜವಾದ ಕಾರಣೀಕರ್ತರು ನೀವು. ಸೊ ನಾಳೆ ದಿನ ನಿಮಗೆ ಯಶಸ್ಸು ಸಿಕ್ಕರೆ ನಿಮ್ಮ ಬೆನ್ನು ನೀವು ತಟ್ಕೊಳ್ಬಹುದು. ಐ ಡಿಡ್ ಮೈ ಬೆಸ್ಟ್ ಅಂಡ್ ಐ ಅಚೀವ್ಡ್ ಅಂತ. ಎಲ್ಲರೂ ಅವರ ಯಶಸ್ಸಿನ ಬಗ್ಗೆ ಎಲ್ಲರೂ ನಾಳೆ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಅವರ ಹತ್ರ ಬಂದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ನೀವು ಹೇಗೆ ಓದಿದ್ರಿ, ಯಾವ ರೀತಿ ಟಿಪ್ಸ್, ನೀವು ಈಗ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ನ್ಯೂಸ್ ಕೊಡಬಲ್ರಿ ಅಂತ ಕೇಳಿದಾಗ ಅವ್ರು ಹೆಮ್ಮೆಯಿಂದ ಇಂಟರ್ವ್ಯೂ ಕೊಡ್ತಾ ಇರ್ತಾರಲ್ವಾ, ಆವತ್ತು ನೀವು ರಿಗ್ರೆಟ್ ಮಾಡ್ಕೊಳ್ಬಾರ್ದು. ನಾನು ಆ ಸ್ಥಾನದಲ್ಲಿ ನಿಂತು ಉಳಿದವ್ರಿಗೆ ಇಂಟರ್ವ್ಯೂ ಕೊಡ್ಬೋದಿತ್ತು ನಾನು ಪ್ರಿಪೇರ್ ಆಗಿದ್ರೆ ಅಂತ. ಯಾಕೆ ನಾನು ನಿಮ್ಮ ಕೈಯಲ್ಲಿ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಂದ್ರೆ, ಇಡೀ ಪರೀಕ್ಷಾ ಭಯದ ಸುತ್ತಮುತ್ತ ನಾವು ಯೋಚನೆ ಮಾಡಿದ್ರೆ ನಮ್ಮ ಆಲೋಚನೆಗಳು ಪರ್ಫಾರ್ಮೆನ್ಸ್ ಬಗ್ಗೆ ಇರುವುದಿಲ್ಲ. ನಾವು ಎಲ್ಲ ಕಡೆ 100% 100% 100% ಅಂತ ಕೇಳ್ತೀವಿ. ನಾನು 100% ಬಗ್ಗೆ ಮಾತಾಡ್ತೀನಿ. ಏನು 100% ರಿಸಲ್ಟ್ಸ್ ಅಲ್ಲ, 100% ಪರ್ಫಾರ್ಮೆನ್ಸ್. 100% ಪರ್ಫಾರ್ಮೆನ್ಸ್ ಅಂದ್ರೆ ಏನು? ನಾನು ತರಗತಿಗೆ ಹೋಗ್ತೇನೆ, 1 ತರಗತಿ ತಪ್ಪಿಸ್ಕೊಳ್ದಾಗೆ, ನಾನು ಕ್ಲಾಸ್ ನೋಟ್ಸನ್ನ ಮಿಸ್ ಮಾಡದೆ ನೋಟ್ ಮಾಡ್ಕೊಳ್ತೇನೆ, ನಾನು ನನಗೆ ಉಳಿದ ದಿನಗಳನ್ನು ಟೈಮ್ ಟೇಬಲ್ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ಓದ್ತೇನೆ, ಸಾಧ್ಯವಾದಷ್ಟು ರಿವಿಷನ್ ಮಾಡ್ತೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾನು ಸಾಲ್ವ್ ಮಾಡಿ ಹೋಗ್ತೇನೆ, ಒಳ್ಳೆಯ ರೀತಿಯ ಓದುವ ಕೌಶಲ್ಯಗಳನ್ನು ನಾನು ಫಾಲೋ ಮಾಡ್ತೇನೆ. ಕೊನೆಯದಾಗಿ ಈ ರೀತಿ ಪ್ರಿಪೇರ್ ಆಗಿ ನಾನು ಹೋಗಿ ಪರೀಕ್ಷೆ ಅಟೆಂಡ್ ಮಾಡಿ ಬರ್ತೇನೆ. ಇದು ನನಗೆ ಇದ್ದ, ನನ್ನ ಕೈಯಲ್ಲಿದ್ದ ಅವಕಾಶಗಳು. ಇದನ್ನು ನಾನು ಚೆನ್ನಾಗಿ ಬಳಸ್ಕೊಳ್ತೇನೆ. ನನ್ನ ಕೈಯಲ್ಲಿಲ್ಲದ್ದೇನು? ನನ್ನ ಕೈಯಲ್ಲಿಲ್ಲದ್ದು ಕ್ವಶನ್ ಪೇಪರ್ ಹೇಗೆ ತಯಾರಾಗ್ತದೆ, ಕ್ವಶನ್ ಪೇಪರ್ ಯಾರು ಮಾಡ್ತಾರೆ, ಈ ಸರಿ ಪೇಪರ್ ಟಫ್ ಇರ್ತದಾ ಸುಲಭ ಇರ್ತದಾ, ವ್ಯಾಲ್ಯೂಯೇಷನ್ ಹೇಗಿರ್ತದೆ, ವ್ಯಾಲ್ಯೂಯೇಷನ್ ಕಷ್ಟ ಇರ್ತದಾ, ಇದ್ಯಾವುದು ನನ್ನ ಕೈಯಲ್ಲಿಲ್ಲ. ನೀವು ಪರೀಕ್ಷೆ ಭಯದಲ್ಲಿ ನರಳ್ತಾ ಇರೋರ ಬಗ್ಗೆ ಮಾತಾಡಿ, ಅವ್ರ ಹತ್ರ ಡಿಸ್ಕಸ್ ಮಾಡಿ ನೋಡಿ. ಅವರಿಂದ ನಿಮಗೆ ಸಿಗುವ ಉತ್ತರಗಳೇನೆಂದ್ರೆ, ನನಗೆ ಯಾಕೆ ಭಯ ಆಗ್ತದೆ, ಪರೀಕ್ಷೆಯಲ್ಲಿ ಯಾಕೆ ನಾನು ಬ್ಲಾಂಕ್ ಆಗ್ತೇನೆ, ಪರೀಕ್ಷೆಯಲ್ಲಿ ಯಾಕೆ ನನಗೆ ಮರ್ತು ಹೋಗ್ತದೆ ಅಂದ್ರೆ, ನನಗೆ ಪರೀಕ್ಷೆ ಬಗ್ಗೆ ಭಯ ಆಗ್ತದೆ, ಈ ಸರಿ ಪೇಪರ್ ಟಫ್ ಬರ್ತದೆ ಅಂತ ಹೇಳ್ತಾರೆ ಎಲ್ಲರೂ, ಈ ಸರಿ ತುಂಬಾ ಸ್ಟ್ರಿಕ್ಟ್ ಇರ್ತದೆ ಅಂತ ಹೇಳ್ತಾರೆ, ಈ ಸರಿ ಸೆಂಟರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ಸ್ಕ್ವಾಡ್ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೇಳ್ತಾರೆ, ನನಗೆ ಓದಿದ್ದೆಲ್ಲ ಮರ್ತು ಹೋಗಿಬಿಡುತ್ತೆ ಅಂತ ಭಯ ಆಗ್ತದೆ, ನಾನು ಓದಿದ್ದು ನೆನಪಿರೋದಿಲ್ಲ ಅಂತ ನನಗೆ ಅನಿಸ್ತದೆ, ನನಗೆ ಎಕ್ಸಾಮ್ ದಿನ ಎಲ್ಲದನ್ನು ರಿವೈಸ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ನನಗೆ ಭಯ ಆಗ್ತದೆ, ನನಗೆ ನಾನು ಓದಿದ್ದು ಸಾಲಿಲ್ಲ ಅಂತ ಅನಿಸ್ತದೆ. ಈ ಆಲೋಚನೆಗಳನ್ನೆಲ್ಲ ಗಮನಿಸಿ ನಾವು ರೇ 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 ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಅದು ಯಾವತ್ತೂ ನಮಗೆ ಭಯವಾಗೇ ಕಾಡ್ತದೆ. ಯಾರಿಗೆ ಪರೀಕ್ಷೆ ಭಯ ಇದೆ, ಎಕ್ಸಾಮ್ ಫೋಬಿಯಾ ಇದೆ, ಒಂಚೂರು ಯೋಚನೆ ಮಾಡ್ಕೊಳ್ಳಿ. ಈ ಆಲೋಚನೆಗಳು ಬಂದು ನಿಮಗೆ ಕಾಡ್ತಾ ಇರಬೇಕಾದ್ರೆ ಆನ್ ಆಫ್ ಬಟನ್ ಮಾಡ್ಕೊಳ್ಳಿ. ಆನ್ ಆಫ್ ಬಟನ್ ಏನು? ನಾನು ಪರೀಕ್ಷೆ ಬಗ್ಗೆ ಭಯ ಪಟ್ಕೊಳ್ತಾ ಇದ್ದೇನೆ, ನಾನು ನನ್ನ ಕೈಯಲ್ಲಿ ಇಲ್ಲದ ಯೋಚನೆಗಳನ್ನು ನಾನು ಮಾಡ್ತಾ ಇದ್ದೇನೆ, ಸೊ ಆಫ್ ಇಟ್. ಏನು ಬಟನ್ ಆನ್ ಮಾಡ್ಬೇಕು? ನಾನು ನನ್ನ ಕೈಯಲ್ಲಿ ಇರೋದೇನು? ಉದಾಹರಣೆ, ನನಗಿನ್ನೂ ಎಷ್ಟು ದಿನಗಳಿದೆ, ನಾನು ಹೇಗೆ ಓದಬೇಕು, ನಾನು ಎಷ್ಟು ಓದಬೇಕು,
ಎಷ್ಟು ರಿವಿಷನ್ ಮಾಡಲಿಕ್ಕೆ ಸಾಧ್ಯ ಇದೆ, ನನಗೆ ಏನಾರ ಡೌಟ್ ಇರುವ ಸಬ್ಜೆಕ್ಟ್ಗಳನ್ನು ಯಾರ ಹತ್ರ ಸಹಾಯ ತೆಗೆದುಕೊಳ್ಬೇಕು, ಇದೆಲ್ಲ ನನ್ನ ಕೈಯಲ್ಲಿ ಇರುವಂತಹ ಅವಕಾಶಗಳು. ಅದನ್ನು ಆನ್ ಮಾಡ್ಕೊಳ್ಳಿ. ನಿಮ್ಮನ್ನು ಆತಂಕ ಕಾಡ್ತಾ ಇರುವ ಆಲೋಚನೆಗಳನ್ನ ಯೋಚನೆ ಮಾಡಿ, ಇದೆಲ್ಲ ನಮ್ಮ ಕೈಯಲ್ಲಿ ಇಲ್ಲದ ವಿಚಾರಗಳು, ಅದನ್ನು ಆಫ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇನ್ನು ದಿನಗಳು ಬಾಕಿ ಇದೆ. ಇನ್ನು ಏನು ಮಾಡಬೇಕು ಅನ್ನೋ ವಿಚಾರಗಳ ಬಗ್ಗೆ ಹೋದ್ರೆ, ಏನು ಓದ್ತೀರಾ ಸಾಧ್ಯವಾದಷ್ಟು ಮನೆಯಲ್ಲಿ ಒಂದು ಜಾಗ ಮಾಡ್ಕೊಳ್ಳಿ. ಆ ಜಾಗದಲ್ಲೇ ಓದಿ. ನಾನು ಟಿವಿ ಮುಂದೆ ಓದ್ದೆ, ಟೆರೇಸಲ್ಲಿ ಓದ್ದೆ, ರಸ್ತೆಯಲ್ಲಿ ಕೂತ್ಕೊಂಡು ಓದ್ದೆ, ಬೆಡ್ಡಲ್ಲಿ ಮಲ್ಕೊಂಡು ಓದೆ, ಕಿಚನಲ್ಲಿ ಕೂತ್ಕೊಂಡು ಓದೆ ಮಾಡಬೇಡಿ. ಸಾಧ್ಯವಾದಷ್ಟು ಇನ್ನು ಉಳಿದ ದಿನಗಳು ಒಂದು ಜಾಗದಲ್ಲಿ ಕೂತ್ಕೊಂಡು ಓದಿ. ಒಂದು ಸಮಯಕ್ಕೆ ನಿಯಮಿತವಾಗಿ ಓದಿ. ಯಾಕೆ ಅಂತಂದ್ರೆ ಆ ಸಮಯಕ್ಕೆ ಆ ಜಾಗದಲ್ಲಿ ಕೂತ್ಕೊಂಡ ತಕ್ಷಣ ನಿಮಗೆ ಓದುವ ಮೂಡ್ ಬರಲಿಕ್ಕೆ ಶುರು ಆಗ್ತದೆ. ಆ ಜಾಗಕ್ಕೆ ಒಂದು ದೈವತ್ವ ಕಲ್ಪಿಸ್ಕೊಟ್ಟಂಗಾಗ್ತದೆ. ಹೇಗೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತ್ಕೊಂಡ ತಕ್ಷಣ ನಮಗೆ ಒಳ್ಳೆ ಆಲೋಚನೆಗಳೇ ಬರುತ್ತೆ. ಯಾಕೆಂದ್ರೆ ನಾವು 10 ವರ್ಷದಿಂದ 15 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ವಿ. ಆ ಜಾಗಕ್ಕೆ ಹೋದ್ರೆ ಅದೇ ಕೆಲಸ ಮಾಡ್ತೀವಿ. ಹಾಗೆ ನೀವು ಕೂತ್ಕೊಳ್ಳೋ ಜಾಗಕ್ಕೆ ಆ ಒಂದು ಡಿವಿನಿಟಿ ಬಂದುಬಿಡ್ತದೆ. ಅಲ್ಲಿ ಕೂತ್ರೆ ನೀವು ಓದಬೇಕು ಅಂತ. ಆ ಜಾಗದಲ್ಲಿ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಇಟ್ಕೋಬೇಡಿ. ಅಲ್ಲಿ ಟಿವಿ ಇರೋ ಜಾಗ, ಟೇಪ್ ರೆಕಾರ್ಡರ್ ಇರೋ ಜಾಗ, ಅಥವಾ ನೀವು ಮೊಬೈಲ್ ಇಟ್ಕೊಳ್ಳೋ ಜಾಗ, ಲ್ಯಾಪ್ಟಾಪ್ ಇರುವ ಜಾಗ, ಸಿನಿಮಾ ಪೋಸ್ಟರ್ಗಳು ಇರುವಂತ ಜಾಗ ಬೇಡ. ನೀವು ಕೂತ್ಕೊಳ್ಳೋ ಜಾಗದಲ್ಲಿ ನೀವು ಓದುವ ಪುಸ್ತಕಗಳಿರಬೇಕು, ಅಥವಾ ನೀವೇ ಮಾಡ್ಕೊಂಡಿರುವ ಪೋಸ್ಟರ್ಸ್ ಇರಬೇಕು. ನಾನು ಎಲ್ಲ ಫಾರ್ಮುಲಾನೆಲ್ಲ ಲಿಸ್ಟ್ ಮಾಡಿ ಒಂದು ಪೋಸ್ಟರ್ ಹಾಕೊಂಡಿದ್ದೀನಿ. ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ಚಿತ್ರಗಳನ್ನ ಬರೆದು ಒಂದು ಪೋಸ್ಟರ್ ಹಾಕೊಂಡಿದ್ದೀನಿ. ಸಮಾಜದಲ್ಲಿ ಕೇಳುವಂತ ಇಂಪಾರ್ಟೆಂಟ್ ಗ್ರಾಫ್ಸ್ನೆಲ್ಲ ನಾನು ಚಿತ್ರ ಮಾಡಿ ಹಾಕಿದ್ದೇನೆ. ಯಾಕೆ ಮಧ್ಯದಲ್ಲಿ 5 ನಿಮಿಷ ಬ್ರೇಕ್ ತಗೊಳ್ತಿರಲ್ಲ, ಒಂದು ಚಾಪ್ಟರ್ ಓದಿ ಇನ್ನೊಂದು ಚಾಪ್ಟರ್ಗೆ, ಆ ಬ್ರೇಕಲ್ಲಿ ಆ ಚಿತ್ರಗಳನ್ನು ನೋಡ್ತಾ ರಿಲ್ಯಾಕ್ಸೇಷನ್ ತಗೊಳ್ಬಹುದು. ಅದನ್ನು ಪದೇ ಪದೇ ಆ ಚಿತ್ರಗಳನ್ನು ನೋಡೋದ್ರಿಂದ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಎಕ್ಸ್ಟ್ರಾ ಬಂತು. ಈ ರೀತಿಯಾಗಿ ಓದುವ ಕೌಶಲ್ಯಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಏನು ಓದುವ ಕೌಶಲ್ಯಗಳು? ಸರ್, ನನ್ನ ಮಗಳು ತುಂಬಾ ಓದ್ತಾಳೆ ಸರ್, 6 ತಾಸು ಓದ್ತಾಳೆ ಆದ್ರೂ ಮಾರ್ಕ್ಸ್ ಬರೋದಿಲ್ಲ. 4 ತಾಸು ಓದ್ತಾರೆ ಆದ್ರೂ ಮಾರ್ಕ್ಸ್ ಬರೋದಿಲ್ಲ. ನೋಡಿ, ಇಬ್ರು ಮರ ಕಡಿಯೋರ್ಗೆ ಒಂದೊಂದು ಇದು ಆಕ್ಸ್ ಕೊಟ್ರಂತೆ, ಕೊಡಲಿ ಕೊಟ್ರಂತೆ. ಇಬ್ಬರಿಗೆ ಕೊಡಲಿ ಕೊಟ್ಟು, ನಿಮಗೆ ಈ ದಿನದಲ್ಲಿ ಎಷ್ಟು ಮರಗಳನ್ನು ಕಡಿಲಿಕ್ಕಾಗ್ತದೆ ನೋಡ್ತೇವೆ ಅಂತ. ಒಬ್ಬ ತೆಗೆದು ಬೆಳಗ್ಗೆಯಿಂದ ಕಡಿತಾ ಇದ್ದ ಮರಗಳನ್ನ ಸಂಜೆ ಅಷ್ಟೊತ್ತಿಗೆ ಒಂದು 3 ಮರ ಕಡ್ದಂತ. ಅವನಿಗೆಲ್ಲರೂ ಹೇಳ್ತಿದ್ದಾರೆ, ಸ್ವಲ್ಪ ನೀರು ಕುಡಿಯಪ್ಪ, ಸ್ವಲ್ಪ ಊಟ ಮಾಡು, ಸ್ವಲ್ಪ ನೆರಳಲ್ಲಿ ರಿಲ್ಯಾಕ್ಸ್ ಮಾಡ್ಕೋ. ಒಂದೇ ಸಮನೆ ಬೆಳಗ್ಗೆಯಿಂದ ಇಲ್ಲ, ನಾನು ಹಾರ್ಡ್ ವರ್ಕರ್, ನಾನು ರೆಸ್ಟ್ ತಗೊಳ್ಳೋದಿಲ್ಲ, ನಾನು ಊಟಕ್ಕೂ ಹೋಗುದಿಲ್ಲ. ಯಾಕಂದ್ರೆ ಊಟ ಮಾಡಿದ್ರೆ ಮತ್ತೆ ನಿದ್ದೆ ಬರ್ತದೆ, ಮತ್ತೆ ಮರ ಕಡಿಲಿಕ್ಕೆ ಉದಾಸೀನ ಆಗ್ತದೆ. ಬೆಳಗ್ಗೆಯಿಂದ 3 ಮರ ಕಡ್ದವನು. ಇನ್ನೊಬ್ಬ ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ 6 ಮರ ಕಡ್ದವನು. ಅಲ್ಲ ಮರ, ಇಬ್ಬರಿಗೂ ಒಂದೇ ಕೊಡ್ಲಿ ಕೊಟ್ಟಿದ್ದು, ನಿನಗೆ ಹೇಗೆ 6 ಮರ ಕಡಿಲಿಕ್ಕೆ ಆಗ್ತದೆ ಅಂದ್ರೆ, ಅವನು ನನಗೆ ಟೈಮ್ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ನಾನು ಹೋಗಿ ಕಡಿಲಿಕ್ಕೆ ಶುರು ಮಾಡಲಿಲ್ಲ. ಫಸ್ಟು ಆ ಕೊಡ್ಲಿನ ಚೂಪ್ ಮಾಡಿಕೊಂಡು ಒಂದು ಮರ ಕಡ್ದೆ. ಒಂದು ಮರ ಕಡ್ದ ತಕ್ಷಣ ಮತ್ತೆ ಕೊಡ್ಲಿ ಮೊಂಡಾಗಿರುತ್ತೆ. ಮತ್ತೆ ಒಂದು 5 ನಿಮಿಷ ನಿಲ್ಲಿಸಿ ನಾನು ಚೂಪ್ ಮಾಡಿಕೊಂಡು ಮತ್ತೆ ಇನ್ನೊಂದು ಮರ ಕಡ್ದೆ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕುಡಿದು ಮತ್ತೆ ಕೊಡ್ಲಿ ಚೂಪ್ ಮಾಡಿಕೊಂಡು ಮತ್ತೆ ಕಡ್ದೆ. ಇವನು ಮಾಡಿದ್ದೇನು, ಪ್ರತಿ ಸರಿ ಮರ ಕಡಿಯುವಾಗ ಆ ಕೊಡ್ಲಿನ ಚೂಪ್ ಮಾಡ್ಕೊಳ್ತಾ ಇದ್ದೆ. ಇದರ ಅರ್ಥ ಏನು? ನಾನು ಸುಮ್ಮನೆ ಓದ್ತಾ ಹೋಗ್ತೀನಿ, ಅಯ್ಯೋ ನಂದು ಇನ್ನೂ ಚಾಪ್ಟರ್ ಇದೆ, ನನಗಿನ್ನೂ ಓದಿ ಆಗಲಿಲ್ಲ ಮಾಡಿದರೆ ಪ್ರಯೋಜನ ಇಲ್ಲ. ನಾನು ಅರ್ಧ ಗಂಟೆ 3/4 ತಾಸು ಒಂದು ಸಬ್ಜೆಕ್ಟ್ ಓದ್ತೇನೆ. ಓದುವಾಗ ಹೇಗೆ ಚೂಪ್ ಮಾಡ್ಕೊಳ್ತೇನೆ? ಸಾಕಷ್ಟು ಹೆಚ್ಚು ಇಂದ್ರಿಯಗಳನ್ನು ಬಳಸ್ಕೊಳ್ತೇನೆ. ಬರೀ ಉದ್ದಕ್ಕೆ ಓದ್ಕೊಂತ ಹೋಗ್ತಾ ಇದ್ರೇನೋ ಬರೀ ಕಣ್ಣು ಕೆಲಸ ಮಾಡ್ತಾ ಇದ್ದೆ. ನಾನು ಓದುವಾಗ ಗಟ್ಟಿಯಾಗಿ ಓದ್ಕೊಂಡ್ರೆ ಅಲ್ಲಿ ಬಾಯಿ, ಕಿವಿ, ಕಣ್ಣು ಕೆಲಸ ಮಾಡ್ತದೆ. ಓದುವಾಗ ನಾನು ಲೈನನ್ನು ಅಂಡರ್ಲೈನ್ ಮಾಡ್ತಾ ಅಥವಾ ಬೆರಳನ್ನ ಲೈನ್ ಜೊತೆಗೆ ಸೇರಿಸ್ತಾ ಹೋದ್ರೆ ನನ್ನ ಕೈ ಕೂಡ ಕೆಲಸ ಮಾಡ್ತಾ ಇದೆ. ನಾನು ಓದಿದ್ದನ್ನ ಅರ್ಥ ಮಾಡಿಕೊಂಡು ನನ್ನದೇ ಭಾಷೆಯಲ್ಲಿ ನನ್ನದೇ ಅರ್ಥ ಆದ ಶಬ್ದಗಳಲ್ಲಿ ಅದನ್ನ ಸ್ಕ್ರಿಬಲ್ ಮಾಡ್ಕೊಂಡ್ರೆ, ಪಾಯಿಂಟ್ಸ್ ಮಾಡ್ಕೊಂಡ್ರೆ ಅಥವಾ ಅಬ್ರವೇಷನ್ಸ್ ತರ ಬರ್ಕೊಂಡ್ರೆ ಅಲ್ಲಿ ಕೈ, ಕಣ್ಣು, ಮಿದುಳು, ಕಿವಿ ಎಲ್ಲದೂ ಕೆಲಸ ಮಾಡ್ತು. ನಾನು ಓದಿದ್ದನ್ನ ಅರ್ಥ ಮಾಡಿಕೊಂಡು ನನಗೆ ಸುಲಭವಾದ ರೀತಿಯಲ್ಲಿ ಅಲ್ಲಿ ಜೊತೆಗೆ ಅಮ್ಮ ಇದ್ರೆ ಅಮ್ಮನಿಗೆ ಹೇಳಿದೆ, ತಮ್ಮ ಇದ್ರೆ ತಮ್ಮನಿಗೆ ಹೇಳಿದೆ, ಫ್ರೆಂಡ್ ಇದ್ರೆ ಫ್ರೆಂಡಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅಲ್ಲಿಗೆ ರಿವಿಷನ್ ಕೂಡ ಆಗ್ಬಿಡ್ತು. ನಾನು ಓದಿದ್ದು ಎಲ್ಲ ಇಂದ್ರಿಯಗಳನ್ನು ಬಳಸ್ಕೊಂಡೆ, ಹೆಚ್ಚು ಪಂಚೇಂದ್ರಿಯಗಳನ್ನು ಬಳಸ್ಕೊಂಡು ಅದನ್ನು ನನಗೆ ಅರ್ಥ ಆದ ರೀತಿಯಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಮತ್ತೆ ಇನ್ನೊಬ್ಬರಿಗೆ ಹೇಳಿದೆ ಅದನ್ನ. ಅಂದ್ರೆ ಇದು ಪರ್ಮನೆಂಟ್ ಆಗಿ ನಮಗೆ ನೆನಪು ಉಳಿತದೆ. ಅಸೋಸಿಯೇಟೆಡ್ ಮೆಮೊರಿ ಕೆಲವೊಂದ್ಸರಿ ನಮ್ಮ ಜೊತೆಗೆ ಯಾವ ವಾತಾವರಣ ಇರ್ತದೆ ನೋಡಿ, ನಾನು ಕೂತ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ,
ನೀನು ಇಮ್ಯಾಜಿನ್ ಮಾಡ್ಕೋ, ಈ ಒಂದು ತೊಂದರೆ, ಈ ಕಾಯಿಲೆ ಬಗ್ಗೆ ನಾನು ಹೇಳ್ತೇನೆ, ಈ ಕಾಯಿಲೆ ಇರೋರ ಲಕ್ಷಣಗಳು ಈಗಿರ್ತದೆ ಅಂತ ಚಿತ್ರ ಎಲ್ಲ ಹಾಕಿ ಫ್ರೆಂಡಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆವಾಗ ಆ ಫ್ರೆಂಡ್ ಜೊತೆಗೆ ನನ್ನ ಇಂಟ್ರಾಕ್ಷನ್ಸು ನೆನಪು ಬರ್ತದೆ ನಾನು ಬರೆಯುವಾಗ ಪರೀಕ್ಷೆಯಲ್ಲಿ. ಆ ಘಟನೆಗಳು, ಕೂತು ಓದುವಾಗ ನಾವು ಮಾಡಿಕೊಂಡ ಘಟನೆಗಳು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಕಾಮ್ ಎನ್ವೈರನ್ಮೆಂಟು, ಗಲಾಟೆ ಇಲ್ಲದ್ದು, ಗಾಳಿ ಬೆಳಕು ಯಥೇಚ್ಛವಾಗಿರ್ತಕ್ಕಂಥ ಜಾಗದಲ್ಲಿ ಓದುವುದು ತುಂಬಾ ಮುಖ್ಯ ಆಗ್ತದೆ. ಇನ್ನು ಊಟದ ಬಗ್ಗೆ ಹೇಳ್ತೇನೆ, ನಿದ್ದೆ ಬಗ್ಗೆ ಹೇಳ್ತೇನೆ. ಪರೀಕ್ಷೆ ಹತ್ರ ಬಂತು ಅಂದ ತಕ್ಷಣ ಅಟ್ಲೀಸ್ಟ್ ಕೆಲವರು, ಎಲ್ಲರ ಅಲ್ಲದಿದ್ರು ಕೆಲವರು ಏನ್ ಮಾಡ್ತೇವೆ ನಾವು, ಸರಿಯಾಗಿ ಊಟ ಮಾಡೋದಿಲ್ಲ. ಊಟ ಮಾಡಿದ್ರೆ ನಂಗೆ ನಿದ್ದೆ ಬರ್ತದೆ, ನಿದ್ದೆ ಬಂದ್ರೆ ನನಗೆ ಮತ್ತೆ ಓದ್ಲಿಕ್ಕೆ ಆಗುದಿಲ್ಲ, ರಾತ್ರಿ ನೀವು ಊಟ ಮಾಡಿಬಿಟ್ರೆ ನನಗೆ ನಿದ್ದೆ ಬಂದ್ಬಿಡ್ತದೆ, ನಾನು ಹೆಚ್ಚು ಹೊತ್ತು ಓದಬೇಕು ಅಂತ ಊಟ ಮಾಡೋದಿಲ್ಲ. ಅಥವಾ ಪರೀಕ್ಷೆ ಬೆಳಗ್ಗೆ ಇತ್ತು, ನಾನು ತಿಂಡಿ ತಿನ್ನ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಬ್ರೇಕ್ಫಾಸ್ಟ್ ನಾವು ಸ್ಕಿಪ್ ಮಾಡಿ ಪರೀಕ್ಷೆಗೆ ಹೋಗ್ತೇವೆ. ಅಲ್ಲಿ ಪರೀಕ್ಷೆ ಹಾಲ್ನಲ್ಲಿ ಮೊದಲ 5 ನಿಮಿಷದಲ್ಲೇ ತಲೆ ತಿರುಗಿ ಬೀಳ್ತೇವೆ. ಸೊ ನಮ್ಮ ಮಿದುಳಿಗೆ ನಾವು ಓದಿದಂಥ ಎಲ್ಲ ವಿಚಾರಗಳು ನೆನಪಿಟ್ಕೊಳ್ಬೇಕಂದ್ರೆ ಅದಕ್ಕೆ ಇಂಧನ ಬೇಕು, ಫ್ಯೂಯಲ್ ಬೇಕು. ಆ ಫ್ಯೂಯಲ್ ಸಿಗೋದು ನಾವು ತಿಂದ ಆಹಾರದಿಂದ. ಸೊ ನಾವು ತಿಂದ ಆಹಾರ ಪದಾರ್ಥ ಹೋಗಿ ಗ್ಲುಕೋಸ್ ಆಗಿ ಅದು ಮಿದುಳಿಗೆ ಕೆಲಸ ಮಾಡಲಿಕ್ಕೆ ಕೊಡ್ತದೆ. ಸೊ ನಾನು ಎಲ್ಲ ಇಡೀ ಓದಿದ್ದು ನೆನಪಿಟ್ಕೊಳ್ಬೇಕು, ಪರೀಕ್ಷೆಯಲ್ಲಿ ರೀಕಲೆಕ್ಟ್ ಆಗಬೇಕು, ಎಲ್ಲದಕ್ಕೂ ಆ ಇಂಧನ ಬೇಕು. ಸೊ ನೀವು ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ಲ, ಬೆಳಗ್ಗೆ ತಿಂಡಿ ತಿಂದು ಪರೀಕ್ಷೆಗೆ ಹೋಗ್ಲಿಲ್ಲ ಅಂದ್ರೆ ತಲೆ ಸುತ್ತಿ ಬಂದು ಬಿದ್ದು ಹೋಗ್ತೀರಾ. ಬೀಳದಿದ್ರು ಕೂಡ ಏನಾಗುತ್ತೆ, ನೆನಪು ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಡಬೇಕು. ಓದಿದ್ದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಡಬೇಕಾಗ್ತದೆ. ಅದಾಗಬಾರ್ದು ಅಂದ್ರೆ ಒಳ್ಳೆಯ ಮನೆಯಲ್ಲಿ ತಾಯಿ ಮಾಡಿದ ಆಹಾರ, ಬೇಯಿಸಿದ ಪದಾರ್ಥ ಚೆನ್ನಾಗಿ ತಿನ್ಕೊಂಡು ಹೋಗಿ. ಅಯ್ಯೋ ಪರೀಕ್ಷೆ ಹತ್ರ ಬಂದಿದೆ, ನಾನು ಊಟ ಮಾಡಲ್ಲ, ನನಗೆ ದುಡ್ಡು ಕೊಡು, ನಾನು ಬೇಕರಿಯಲ್ಲಿ ತಿಂತೇನೆ, ನಾನು ಏನಾದರೂ ಕುರ್ಕುರೆ ತಿಂತೇನೆ, ನಾನು ಏನಾದರೂ ಪಿಜ್ಜಾ ಬರ್ಗರ್ ತಿಂತೇನೆ, ಮಾಡಬೇಡಿ. ಇನ್ನೊಂದು ತಿಂಗಳು ಮನೆಯ ಪದಾರ್ಥ ಬಿಟ್ಟರೆ ಹೊರಗಿನ ಊಟ ಮಾಡಬೇಡಿ. ಯಾಕೆ ಅಂದ್ರೆ ಫಾಸ್ಟ್ ಫುಡ್ ಎಲ್ಲ ಬಾಯಿಗೆ ಒಳ್ಳೆಯದು, ಆದರೆ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮಗೆ ಇನ್ಫೆಕ್ಷನ್ಸ್ ಆಗ್ತದೆ, ಡಯರಿಯಾ ಆಗ್ತದೆ, ಲೂಸ್ ಮೋಷನ್ ಆಗ್ತದೆ, ವಾಂತಿ ಆಗ್ತದೆ, ಗ್ಯಾಸ್ಟ್ರೈಟಿಸ್ ಆಗ್ತದೆ. ಈಗ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ನಂಗೆ ಗೊತ್ತು, ನಮಗೆ ಪಾನಿಪುರಿ ಇಷ್ಟ, ಇನ್ನೊಂದು ಮಸಾಲೆ ಪುರಿ ಇಷ್ಟ, ಚಾಟ್ಸ್ ಎಲ್ಲ ತುಂಬಾ ಇಷ್ಟ, ಆದರೆ ಇನ್ನೊಂದು ತಿಂಗಳು ದಾರಿ ಬದಿಯ ತಿಂಡಿಗಳನ್ನು ತಿನ್ಲಿಕ್ಕೆ ಹೋಗ್ಬೇಡಿ. ಕುರ್ಕುರೆ ಐಟಮ್ಸ್ ನಾನು ಓದುವಾಗ ಮಧ್ಯದಲ್ಲಿ ಏನಾದ್ರು ತಿಂತಾ ಇರಬೇಕು, ನನಗೆ ಇಷ್ಟ. ಆದರೆ ಈ ಅಂಗಡಿಯಲ್ಲಿ ಸುಮಾರು ದಿನಗಳು ಹಾಳಾಗಬಾರ್ದು ಅಂತ ಇಡುವ ಆಹಾರ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಶುಗರ್ ಕೋಟೆಡ್ ಮತ್ತೆ ಅತಿ ಹೆಚ್ಚು ಸೋಡಿಯಂ ಅಂದ್ರೆ ಆರ್ಟಿಫಿಷಿಯಲ್ ಸಕ್ಕರೆಗಳು, ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಹಾಕಿರ್ತಾರೆ. ಯಾಕೆ? ಅದು ಹಾಳಾಗಬಾರ್ದು, ಹೆಚ್ಚು ದಿನ ಹಾಳಾಗಬಾರ್ದು ಅಂತ. ಆದರೆ ಈ ಮೋನೋಸೋಡಿಯಂ ನೈಟ್ರೇಟ್ಸು ಮತ್ತೆ ಅತಿಯಾದ ಸಕ್ಕರೆ, ಈ ಅತಿಯಾದ ಪಿಷ್ಟ, ಇದೆಲ್ಲ ಕಾನ್ಸಂಟ್ರೇಷನ್ಗೆ ತೊಂದರೆ ಬರ್ತದೆ. ಆಲ್ರೆಡಿ ಅತಿ ಚಟುವಟಿಕೆ ಇರ್ತಕ್ಕಂಥ ಮಕ್ಕಳು, ಆಲ್ರೆಡಿ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರೋ ಮಕ್ಕಳು ಈ ಕುರುಕುರೆ ಐಟಮ್ಸು, ಚಾಕ್ಲೇಟ್ಸು, ಐಸ್ ಕ್ರೀಮ್ಸು ಇಂಥದೆಲ್ಲ ತಿಂತಾ ಇದ್ರೆ ಅದರಲ್ಲಿ ಆಡೆಡ್ ಶುಗರ್ಸು, ಆಡೆಡ್ ಸೋಡಿಯಂ ನಮ್ಮ ಏಕಾಗ್ರತೆಗೆ ತೊಂದರೆ ಮಾಡ್ತದೆ. ಹಾಗಾಗಿ ಊಟದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿ. ನಿದ್ದೆ ಬಗ್ಗೆ, ಯಾರು ಕಡಿಮೆ ನಿದ್ದೆ ಮಾಡ್ತೀರಿ, ಜಾಸ್ತಿ ನಿದ್ದೆ ಮಾಡೋರ ಬಗ್ಗೆ ಡಿಸ್ಕಷನ್ ಮಾಡಲ್ಲ ನಾನು, ಆದರೆ ಯಾರು ಆರೋಗ್ಯಕರವಾಗಿ ನಿದ್ದೆ ಮಾಡ್ತಾ ಇಲ್ಲ. ಕೆಲವರು ಮನೇಲಿ ಇರ್ತದೆ, ಅಮ್ಮ ನಾನು ಇವತ್ತು ತುಂಬ ಓದಬೇಕು, ನನಗೆ ರಿವಿಷನ್ ಮಾಡಬೇಕು, ನಾನೀಗ ಮಲಗ್ತೇನೆ, 11 ಗಂಟೆವರೆಗೂ ಓದಿ ಮಲಗ್ತೇನೆ, ನನಗೆ 2 ಗಂಟೆಗೆ ಏಳಿಸು. 2 ಗಂಟೆಗೆ ಅಲ್ರಾಮ್ ಇಟ್ಕೊಂಡು ಮಲಗೋದು, 2 ಗಂಟೆಗೆ ಅಮ್ಮ ಏಳಿಸೋದು, 2 ಗಂಟೆಯಿಂದ ಒಂದು ಅರ್ಧ ಗಂಟೆ ಓದೋದು, ಮತ್ತೆ ತೂಕಡಿಸೋದು. ಅಮ್ಮ ನಂಗೆ ನಿದ್ದೆ ಬರ್ತಾ ಇದೆ, ಒಂದು 10 ನಿಮಿಷ ಬಿಟ್ಟು ಏಳಿಸು, ಒಂದು 10 ನಿಮಿಷ ಮಲಗ್ತೀನಿ, ಮತ್ತೆ ಲೇಟ್ ಮಾಡಬೇಡ. ಅಮ್ಮನ ಜೊತೆ ಜಗಳ. ಅಮ್ಮ ಏನಾದ್ರು ಒಂದು ವೇಳೆ ಮರ್ತು ಬಿಟ್ರು, ಪಾಪ ನಿದ್ದೆ ಮಾಡಲಿ ಅಂತ ಬಿಟ್ರು, ಮತ್ತೆ ಅಮ್ಮನ ಹತ್ರ ಜಗಳ, ನೀನು ಯಾಕೆ ಏಳಿಸ್ಲಿಲ್ಲ ನನಗೆ ಅಂತ. ಈ ಕಷ್ಟ ಅಮ್ಮನಿಗೆ ಕೊಡಬೇಡಿ. ಅಟ್ಟೆ ಸ್ಟ್ರೆಚ್ ಒಂದು 6ರಿಂದ 7 ತಾಸು ನಿದ್ದೆ ಮಾಡಿ. ನೀವು 10 ಗಂಟೆಗೆ ಓದುವವರ 10 ಗಂಟೆಗೆ ಓದಿ. ನೀವು 1 ಗಂಟೆಗೆ ಓದುವ ಅಭ್ಯಾಸ ಇದೆಯಾ, 1 ಗಂಟೆಗೆ ಓದಿ ಮಲಗಿಬಿಡಿ. ಆದರೆ ಬೆಳಗ್ಗೆ ಹೇಳೋದು 6ರಿಂದ 7 ತಾಸು ನಂತರ ಮಾಡಿ. ಯಾಕಂದ್ರೆ ಈ ಮಿದುಳಿಗೆ ನೀವು ಓದಿದ ಎಲ್ಲ ವಿಚಾರಗಳನ್ನು ನೆನ್ಪಿಟ್ಕೊಳ್ಬೇಕು, ಶೇಖರಿಸಿಟ್ಕೊಂಡು ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಬೇಕಾದಾಗ ನೆನಪಿಸಿ ನಿಮಗೆ ಕೊಡ್ಲಿಕ್ಕೆ ಅದಕ್ಕೆ ಒಂದಷ್ಟು ರೆಸ್ಟ್ ಬೇಕು, ಬ್ರೈನಿಗೆ ರೆಸ್ಟ್ ಬೇಕು. ನಾನು ಈ ಕಟ್ ಆಗಿ ನಿದ್ದೆ ಮಾಡಿದ್ದೀನಿ. ಆವಾಗ ಏನಾಗುತ್ತೆ, ನಾವು ಓದಿದ್ದೆಲ್ಲ ಮಿಕ್ಸಪ್ ಆಗುತ್ತೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ, 1 ಗಂಟೆಗೆ ಮಲಗಿದೆ, 2 ಗಂಟೆಗೆ ಎದ್ದೆ, 3 ಗಂಟೆಗೆ ಎದ್ದೆ, 5 ಗಂಟೆಗೆ ಎದ್ದೆ, ಎಲ್ಲ ಮಿಕ್ಸಪ್ ಆಗುತ್ತೆ ಓದಿದ್ದು. ನನಗೆ ಅಲ್ಲಿ ಸೈನ್ಸ್ ಎಕ್ಸಾಮ್ ಬರಿತಾ ಇದ್ದೀನಿ, ಮ್ಯಾಥ್ಸ್ ನೆನಪಾಗ್ತದೆ. ಮ್ಯಾಥ್ಸ್ ಎಕ್ಸಾಮ್ ಬರಿತಾ ಇದ್ದೀನಿ, ಬಿಗ್ ಬಾಸ್ ನೋಡಿದ್ ನೆನಪಾಗ್ತದೆ. ಯಾಕೆಂದ್ರೆ ಸರಿಯಾಗಿ 6ರಿಂದ 7 ತಾಸು ನಾನು ನಿದ್ದೆ ಮಾಡಿಲ್ಲ, ಕನ್ಫ್ಯೂಷನ್ ಆಗ್ತದೆ. ಸೊ ಮಿದುಳಿಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಅಮ್ಮ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಕೊಂಡು ಬರ್ತಾರೆ, ಒಂದೇ ಬ್ಯಾಗ್ ತಕೊಂಡು ಹೋಗಿರ್ತಾರೆ,
ಅದರಲ್ಲಿ ಟೊಮೆಟೊ ಇದೆ, ಬದನೆಕಾಯಿ ಇದೆ, ಈರುಳ್ಳಿ ಇದೆ, ಸೊಪ್ಪು ಇದೆ, ತರಕಾರಿ ಇದೆ, ಎಲ್ಲ ಇದೆ. ಅದನ್ನು ತಂದು ಅವ್ರು ಹಾಗೆ ಇಟ್ಟರು ಅಂತ ಇಟ್ಕೊಳ್ಳಿ. ಹಾಗೆ ಇಟ್ಟರೆ ಅದರಲ್ಲಿ ಒಂದು ಹಣ್ಣು ಕೊಳತೋಗಿತ್ತು, ಏನಾಗ್ತದೆ? ನಾಳೆಗೆಲ್ಲ ಉಳಿದ ಎಲ್ಲ ತರಕಾರಿ ವಾಸನೆ ಬರ್ತದೆ. ಅವ್ರು ಬಂದ ತಕ್ಷಣ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಟೊಮೆಟೊ ಬೇರೆ, ಬದನೆಕಾಯಿ ಬೇರೆ, ಸೊಪ್ಪು ಬೇರೆ, ಈರುಳ್ಳಿ ಬೇರೆ, ಯಾವುದನ್ನು ಫ್ರಿಜ್ಜಲ್ಲಿ ಇಡಬೇಕು, ಯಾವುದನ್ನು ಹೊರಗಿಡಬೇಕು ಇಡ್ತಾರೆ. ಆ ಸಪ್ರೇಟ್ ಮಾಡಿದ್ರಿಂದ ಅವ್ರಿಗೆ ಅರ್ಜೆಂಟಾಗಿ ಅಡುಗೆ ಮಾಡುವಾಗ ಏನು ಬೇಕೋ ಅದು ಸಿಗ್ತದೆ. ಎಲ್ಲ ಒಂದೇ ಬ್ಯಾಗಲ್ಲಿದ್ದರೆ ಗಡಿಬಿಡಿಯಲ್ಲಿ ಕೈ ಹಾಕಿದ್ರೆ ಯಾವುದು ಸಿಕ್ಕೋದಿಲ್ಲ. ನೀವು ಓದಿದ ವಿಚಾರಗಳು ಕೂಡ ಹಾಗೆ. ನೀವು ಓದಿ 6 ರಿಂದ 7 ತಾಸು ನಿದ್ದೆ ಮಾಡಿಲ್ಲ ಅಂದರೆ ಪರೀಕ್ಷೆಯಲ್ಲಿ ಮಿಕ್ಸಪ್ ಆಗುತ್ತೆ. ನಿಮಗೇನು ಬೇಕು ರೀಕಲೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀರ, ಅಯ್ಯೋ ನೆನಪಾಗ್ತಿಲ್ಲ ಅಂತೇಳಿ ತಲೆ ಚಚ್ಕೊಳ್ಬೇಕಾಗ್ತದೆ. ನಿದ್ದೆ, ಊಟದ ಬಗ್ಗೆ ಕಾಳಜಿ ವಹಿಸಿ. ಪರೀಕ್ಷೆ ತಯಾರಿ ಬಗ್ಗೆ ಇಷ್ಟೊಂದು ಮಾತಾಡಿದ್ದೇವೆ. ಪರೀಕ್ಷೆ ದಿನದ ಬಗ್ಗೆ ಮಾತಾಡ್ತೇನೆ. ಪರೀಕ್ಷೆ ದಿನ ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನು ಒಮ್ಮೆ ಜ್ಞಾಪಿಸ್ಕೊಂಡು ತಾಳ್ಮೆಯಿಂದ, ನಿಮ್ಮ ಮೇಲೆ ನೀವು ನಂಬಿಕೆಯಿಂದ, ನಾನು ಇಷ್ಟು ದಿನ ನನಗೆ ಏನೇನು ಮಾಡಬೇಕು ಆಗಿತ್ತೋ ಅದನ್ನೆಲ್ಲ ಮಾಡಿದ್ದೇನೆ, ತರಗತಿಗಳಿಗೆ ಹೋಗಿದ್ದೇನೆ, ನೋಟ್ಸ್ ಮಾಡ್ಕೊಂಡಿದ್ದೇನೆ, ರಿವಿಷನ್ ಮಾಡ್ಕೊಂಡಿದ್ದೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡಿದ್ದೇನೆ, ನನ್ನ ಮುಂದೆ ಉಳಿದಿರೋದು ಕೆಲಸ ಒಂದೇ, ಹೋಗಿ ಪರೀಕ್ಷೆ ಅಟೆಂಡ್ ಮಾಡಿ ಬರೋದು. ಸಾಧ್ಯವಾದಷ್ಟು ಒಂದು 5 ರಿಂದ 10 ನಿಮಿಷ ನಿಮ್ಮ ನಿಗದಿತ ಸಮಯಕ್ಕಿಂತ ಮುಂಚೆ ಹೋಗಿ. ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಇದೆಯೋ ಇಲ್ಲೋ, ಪೆನ್ನು, ಪೆನ್ಸಿಲ್ಲೋ, ಇರೇಜರು, ಆಲ್ ಟಿಕೆಟೋ, ಇಂಥದ್ದೆಲ್ಲ. ಹೆಚ್ಚು ಮಕ್ಕಳು ತೊಂದರೆ ಮಾಡ್ಕೊಳ್ಳೋದು, ಬ್ಲ್ಯಾಂಕ್ ಆಗೋದು, ಗಡಿಬಿಡಿ ಆಗೋದು, ಓದಿದ್ದೆಲ್ಲ ಮರ್ತೋಗೋದು ಯಾಕೆ? ಒಳಗೆ ಹೋಗಿದ್ದಾರೆ, ಪೆನ್ ತಂದಿಲ್ಲ, ಬರ್ದಿರೋ ಪೆನ್ ಬರಿತಾ ಇಲ್ಲ, ತಂದಿರೋ ಪೆನ್ ಬರಿತಾ ಇಲ್ಲ, ಆಲ್ ಟಿಕೆಟ್ ಬಿಟ್ಟು ಬಂದಿದ್ದಾರೆ, ಆಲ್ ಟಿಕೆಟ್ ಇಲ್ಲದ್ರೆ ಒಳಗೆ ಬಿಡ್ತಾ ಇಲ್ಲ. ಇದೆಲ್ಲ ಆಗಬಾರ್ದಂದ್ರೆ ನಾವು ಮನೆಯಲ್ಲೇ ಸಾಧ್ಯವಾದರೆ ಹಿಂದಿನ ದಿನ ರಾತ್ರಿ ಇದನ್ನೆಲ್ಲ ತಯಾರು ಮಾಡಿ ಇಟ್ಕೊಂಡು ಕೊನೆ ಮೂಮೆಂಟಿಗೆ ಗಡಿಬಿಡಿ ಆಗದೆ ಇರೋವಾಗ ನೋಡ್ಕೊಳ್ಬೇಕು. ಹೋಗುವಾಗ ರಸ್ತೆಯಲ್ಲಿ ಓದ್ತಾ ಹೋಗ್ತೇವೆ, ಗಾಡಿಯಲ್ಲಿ ಕೂತ್ಕೊಂಡು ಓದ್ತಾ ಹೋಗ್ತೇವೆ, ಆಟೋದಲ್ಲಿ ಕೂತ್ಕೊಂಡು ಓದ್ತಾ ಹೋಗ್ತೇವೆ. ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿ. ಅಪ್ಪ ಅಮ್ಮನ ಹೋಗಿ ಬಿಟ್ಟು ಬರ್ತಾ ಇದ್ದಾರೆ, ಅಡ್ಡಿ ಇಲ್ಲ. ನೀವಾಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ, ರಸ್ತೆಯಲ್ಲಿ ಓದ್ಲಿಕ್ಕೆ ಹೋಗ್ಬೇಡಿ. ಯಾರೋ ಬಂದು ಡಿಕ್ಕಿ ಹೊಡೆದು ಹೋಗ್ತಾರೆ. ಆಟೋದಲ್ಲಿ ಹೋಗ್ತಾ ಇದ್ದೀರಿ, ತುದಿ ಕೂತ್ಕೊಂಡಿದ್ದೀರಿ, ನೀವು ಪುಸ್ತಕ ಓದ್ತಾ ಕೂತಿದ್ದೀರಿ, ಅವ್ನು ಬ್ರೇಕ್ ಹಾಕಿದ್ರೆ ನೀವು ಮುಂದೆ ಬೀಳ್ತೀರಿ. ಸೊ ಕೊನೆ ಮೂಮೆಂಟ್ಗೆ ಅನಾಹುತಗಳು ಮಾಡ್ಕೋಬೇಡಿ. ರಸ್ತೆಯಲ್ಲಿ ಓದೋದು, ನಡೀತಾ ಓದೋದು, ಅಥವಾ ಬೈಕಲ್ಲಿ ಕೂತ್ಕೊಂಡು ಓದೋದು ಮಾಡಬೇಡಿ. ಅಲ್ಲಿ ಹೋಗಿ ಇನ್ನೊಂದು ಅರ್ಧ ಗಂಟೆ ಎಕ್ಸಾಮಿಗೆ ಗಂಟೆ ಹೊಡಿತಾರೆ ಅಂದರೆ ಪುಸ್ತಕಗಳನ್ನೆಲ್ಲ ಮುಚ್ಚಿಡಿ. ಕೊನೆ ಮೂಮೆಂಟಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಒಂದಷ್ಟು ಜನ ಬಂದು ಕೇಳ್ತಾ ಇರ್ತಾರೆ ನಿಮಗೆ, ಅಯ್ಯೋ ಈ ಕ್ವಶನ್ ಓದಿಲ್ವಾ, ಇದು ತುಂಬಾ ಇಂಪಾರ್ಟೆಂಟು, ಇದು 10 ಮಾರ್ಕ್ಸಿಗೆ ಬರ್ತದೆ, ಇದು ಗೊತ್ತಿಲ್ವಾ ನಿನಗೆ? ಕನ್ಫ್ಯೂಷನ್ ಆಗ್ತದೆ. ಅವಾಗ ತಾಳ್ಮೆಯಿಂದ ಅವ್ರಿಗೆ ಹೇಳಿ, ಪರವಾಗಿಲ್ಲಪ್ಪ, ನಿನಗೆ 10 ಮಾರ್ಕ್ಸ್ ಜಾಸ್ತಿ ಸಿಗಲಿ, ನಾನೀಗ ಲಾಸ್ಟ್ ಮೂಮೆಂಟಿಗೆ ಹೊಸದನ್ನು ಓದ್ಲಿಕ್ಕೆ ಹೋಗುದಿಲ್ಲ, ಒಳಗೋಗಿ ಕೂತ್ಕೊಳ್ಳಿ. ಕ್ವಶನ್ ಪೇಪರ್ ಕೊಟ್ಟಾಗ ತಕ್ಷಣಕ್ಕೆ ಉತ್ತರ ಬರೀಲಿಕ್ಕೆ ಹೋಗಬೇಡಿ. 2 ನಿಮಿಷ ಕೂತ್ಕೊಂಡು ನಿಧಾನವಾಗಿ ದೀರ್ಘ ಶ್ವಾಸ ತಕ್ಕೊಳ್ಳಿ. ಒಳಗೆ ಶ್ವಾಸ ಎಳ್ಕೊಂಡು ನಿಧಾನವಾಗಿ ಶ್ವಾಸ ಬಿಡ್ತಾ, ನಿಮಗೆ ಬ್ರೀದಿಂಗ್ ಎಕ್ಸರ್ಸೈಸ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಶ್ವಾಸ ಒಳಗೆ ತಕ್ಕೊಂಡು ಒಳಗೆ ಬಿಡ್ತಾ, ದೇವರೇ ನಾನು ಇಷ್ಟು ದಿನ ನನ್ನ ಶ್ರದ್ಧೆಯಿಂದ ಓದಿದ್ದೀನಿ, ನನಗೆ ಓದಿದ್ದನ್ನೆಲ್ಲ ನೆನಪಾಗುವ ರೀತಿ ಸಹಾಯ ಮಾಡು ಅಂತ ಹೇಳ್ತಾ, ನಿಮಗೆ ಬೆಸ್ಟ್ ಆಫ್ ದ ಆನ್ಸರ್ಸ್ ಯಾವ್ದು ಗೊತ್ತಿದೆ ಅದರಿಂದ ಪ್ರಾರಂಭ ಮಾಡಿ. ಗಡಿಬಿಡಿಯಲ್ಲಿ ಆಯ್ತು ನನಗೆ ಅರ್ಥ ಆಗುತ್ತೆ. ಗಡಿಬಿಡಿಯಲ್ಲಿ ನಾವು ಉತ್ತರ ಬರೀಲಿಕ್ಕೆ ಹೋದಾಗ ಏನಾಗುತ್ತೆ, ಒಂದಷ್ಟು ಮಾರ್ಕ್ಸ್ ಕಳ್ಕೊಳ್ತೇವೆ. ಯಾರು ತುಂಬಾ ಆತಂಕದಲ್ಲಿದ್ದೀರಿ, ಯಾರಿಗೆ ಈ ಸೆಷನ್ ತುಂಬಾ ಇಂಪಾರ್ಟೆಂಟ್ ಇದೆ, ಪರೀಕ್ಷೆ ಆತಂಕ ಇದೆ, ಅವ್ರು ಕೇಳಿಸ್ಕೊಳ್ಳಿ. ಫಸ್ಟ್ ಒಂದೊಂದು ಮಾರ್ಕ್ಸ್ ಇರುತ್ತಲ್ವಾ, ಸಣ್ಣ ಸಣ್ಣ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ಅಬ್ಜೆಕ್ಟಿವ್ ಟೈಪ್, ಅದನ್ನು ಹೆಚ್ಚು ಬರೆದು ಬಿಡಿ. ಯಾವಾಗ 15-20 ಮಾರ್ಕ್ಸ್ ನೀವು ಅಟೆಂಡ್ ಮಾಡಿದಿರಿ ಅನ್ನೋ ಧೈರ್ಯ ನಿಮಗೆ ಕೊಡುತ್ತೆ, ಆವಾಗ ಉಳಿದದನ್ನ ಪ್ರೀತಿಯಿಂದ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಭಯ ಇಲ್ಲದಾಗೆ ಮಾಡ್ಲಿಕ್ಕಾಗುತ್ತೆ. ಫಸ್ಟ್ ಗೊತ್ತು ನನಗೆ ಎಸ್ಸೆ ನನಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ಅಂತೇಳಿ ನಾನು 1 ಪೇಜ್ 2 ಪೇಜ್ ಬರೆದು ಅಲ್ಲಿಗೆ ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಗ್ಬಿಡ್ತು, ನಾನು ಇನ್ನೂ 1 ಎಸ್ಸೆ ಮಾತ್ರ ಬರೆದಿದ್ದೀನಿ, ಇನ್ನೂ 90 ಮಾರ್ಕ್ಸ್ ಅಟೆಂಡ್ ಮಾಡಬೇಕು ಅನ್ನೋ ಭಯ ನಿಮ್ಮನ್ನು ಕಾಡಲಿಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಹೆಚ್ಚು 1 ಮಾರ್ಕ್ಸು 2 ಮಾರ್ಕ್ಸು, ಮ್ಯಾಚ್ ದ ಫಾಲೋಯಿಂಗ್, ಇಂಥದ್ದು ಆರಂಭದಲ್ಲಿ ಪರೀಕ್ಷೆ ಭಯ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಹೆಚ್ಚಿನವರಿಗೆ ಪರೀಕ್ಷೆ ಭಯ ಇಲ್ಲದವರಿಗೆ 1ನೇ ಕ್ವಶನಿಂದ ಕೊನೆವರೆಗೂ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಫಸ್ಟು ಯಾವುದು ನಿಮಗೆ ಗೊತ್ತಿಲ್ಲ ಅದನ್ನು ಬಿಟ್ಟು ಮತ್ತೆ ಗೊತ್ತಿರೋದನ್ನು ಮಾತ್ರ ಅಟೆಂಡ್ ಮಾಡ್ತಾ ಹೋಗಿ. ಪರೀಕ್ಷೆ ಅಂದ ಮೇಲೆ ಎಲ್ಲದೂ ಗೊತ್ತಿರುವ ಪ್ರಶ್ನೆಗಳು, ಉತ್ತರ ಗೊತ್ತಿರೋ ಪ್ರಶ್ನೆಗಳು ಇರಬೇಕಾಗಿಲ್ಲ. ಪರೀಕ್ಷೆ ಅಂದ ಮೇಲೆ ಎಲ್ಲದೂ ರಿವೈಸ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ 1 ವರ್ಷ ಓದಿದ ವಿಚಾರಗಳನ್ನ 3 ತಾಸಲ್ಲಿ ನೆನಪು ಮಾಡ್ಕೊಂಡು ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಾಸ್ತವಗಳು ನಿಮಗೆ ಪರಿಚಯ ಇರಲಿ.
ಪರೀಕ್ಷೆಯ ವಾಸ್ತವಗಳು ನಿಮಗೆ ಪರಿಚಯ ಇರಲಿ. ಆಚೆ ಅವನು ಆನ್ಸರ್ ಪೇಪರ್ ಜಾಸ್ತಿ ತಗೊಳ್ತಾ ಇದ್ದಾನೆ, ಅಡಿಷನಲ್ ಪೇಪರ್ ಜಾಸ್ತಿ ತಗೊಳ್ತಾ ಇದ್ದಾನೆ, ಅವ್ರ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ಯಾರೋ ಒಬ್ಬ ಬೇಗ ಎದ್ದು ಹೋದ, ಅಯ್ಯೋ ಎಲ್ಲರದು ಬೇಗ ಆಗ್ಬಿಡ್ತು, ಅವ್ರ ಜೊತೆಗೆ ನಿಮ್ಮನ್ನು ಹೋಲಿಕೆ ಮಾಡ್ಕೋಬೇಡಿ. ನನಗೆ 3 ತಾಸಿದೆ, 3 ತಾಸು ಆದ್ಮೇಲೆ ಹೇಗೂ ನಾನು ಎದ್ದು ಹೋಗ್ಬೇಕು, ನಾನು ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಗಡಿಬಿಡಿ ಮಾಡ್ಕೊಳ್ಳೋದಿಲ್ಲ. ಇಷ್ಟು ಮಾಡಿ ಪರೀಕ್ಷೆ ಮುಗ್ದು ಹೊರಗೆ ಬರ್ತೀರಾ, ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೋಬೇಡಿ. ಇದಕ್ಕೇನು ಆನ್ಸರು, ಇದು ಏನು ಬರ್ದೆ. ಪರೀಕ್ಷೆಯಿಂದ ಆಚೆ ಬರ್ತೇವೆ, ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೋಬೇಡಿ. ಆನ್ಸರ್ಸ್ ಕೇಳೋದು, ಇದಕ್ಕೇನು ಉತ್ತರ ಬರ್ದೆ, ಇದಕ್ಕೇನು ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಡ್ರೆ ನಾಳೆಯ ಪತ್ರಿಕೆ ಅಫೆಕ್ಟ್ ಆಗ್ತದೆ. ಸೊ ಇವತ್ತು ಬರ್ದಿದ್ದೇನೆ, ಇವತ್ತು ಎಷ್ಟು ಬರ್ದಿದೆ ಅದೇ, ನಾನು ಇದನ್ನ ಇನ್ನು ನೋಡೋದೇ ಇಲ್ಲ. ಮನೇಲಿ ಅಮ್ಮ ಕೂತ್ಕೊಂಡು ಕೇಳ್ಬೋದು, ಇದಕ್ಕೇನು ಬರ್ದೆ, ಇದಕ್ಕೇನು ಬರ್ದೆ, ಇದಕ್ಕೇನು ಬರ್ದೆ ಅಂತ. ಅಮ್ಮನಿಗೆ ಹೇಳಿ, ಅಮ್ಮ ಇವತ್ತಿನ ಪರೀಕ್ಷೆ ಮುಗೀತು, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ, ನಾನು ನಾಳೆಯ ಉತ್ತರ ನಾನು ಓದಲಿಕ್ಕೆ ಶುರು ಮಾಡ್ತೇನೆ, ನಾಳೆಯ ಪ್ರಶ್ನೆ ಪತ್ರಿಕೆಗೆ ನಾನು ರೆಡಿ ಆಗ್ಲಿಕ್ಕೆ ಶುರು ಆಗ್ತೇನೆ ಅಂತ. ಸೊ ದಯವಿಟ್ಟು ಯಾರು ಪರೀಕ್ಷೆ ಮುಗಿದ್ಮೇಲೆ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಮನೆಗೆ ಹೋಗಿ ಊಟ ಮಾಡಿ ಒಂದು ಸಣ್ಣ ನಿದ್ದೆ ಮಾಡಿ ನಾಳೆಯ ಸಬ್ಜೆಕ್ಟ್ ಯಾವುದಿದೆ ಅದ್ರ ಬಗ್ಗೆ ಓದ್ಲಿಕ್ಕೆ ಶುರು ಮಾಡಿ. ಇನ್ನು ಪರೀಕ್ಷೆ ನೀವು ಅಂದ್ಕೊಂಡಷ್ಟು ಚೆನ್ನಾಗಿ ಮಾಡಿದ್ದೀರಾ, ಅದ್ರ ರಿಸಲ್ಟ್ಸ್ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಮಧ್ಯದಲ್ಲಿ ಆತಂಕ ಬೇಡ, ಬೇರೆಯವ್ರ ಜೊತೆಗೆ ಹೋಲಿಕೆ ಬೇಡ. ಒಂದೇ ಒಂದು ವಿಚಾರ ಏನ್ ನೆನ್ಪಿಟ್ಕೊಳ್ಬೇಕಂದ್ರೆ, ಬದುಕು ದೊಡ್ಡದು. ಪರೀಕ್ಷೆ ರಿಸಲ್ಟ್ಸ್ ನೀವು ಒಂದ್ ವೇಳೆ ಅಂದ್ಕೊಂಡಾಗೆ ಬಂದ್ರೆ ಸಂತೋಷ, ಅಂದ್ಕೊಂಡಾಗೆ ಬಂದಿಲ್ಲ ಅಂತಂದ್ರೆ ಏನೆಲ್ಲ ತಪ್ಪುಗಳಾಯ್ತು ನನ್ನ ಪ್ರಿಪರೇಷನ್ ಅಲ್ಲಿ, ನಾನು ಆರಂಭದಿಂದ ಜೂನಿಂದ ಏನ್ ತಪ್ಪುಗಳು ಮಾಡಿದೆ, ಕೊನೆ ಟೈಮಲ್ಲಿ ಏನ್ ತಪ್ಪುಗಳು ಮಾಡಿದೆ, ಅದನ್ನ ತಿದ್ದುಕೊಂಡು ನೆಕ್ಸ್ಟ್ ಇಯರ್ ಅದನ್ನ ಅಪ್ಲೈ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಬೇಕು. ಎಷ್ಟೋ ಸಲ ನಮಗೆ ಸೋಲು ಗೆಲುವಿಗಿಂತ ಹೆಚ್ಚಿನ ಒಳ್ಳೆಯ ಪಾಠಗಳನ್ನು ಕಲಿಸ್ತದೆ. ಸೋಲು ನಾವು ಯೋಚನೆ ಮಾಡ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ, ಎಲ್ಲೆಲ್ಲಿ ನಾನು ಪೆಟ್ಟು ತಿಂದಿದ್ದೇನೆ ಅಂತ ಯೋಚನೆ ಮಾಡಿದ್ರೆ ನಮಗೆ ಇತರರಿಗಿಂತ ಹೆಚ್ಚಿನ ಯಶಸ್ಸನ್ನ ಸೋಲು ತಂದುಕೊಡುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಅಂಕಗಳನ್ನ ಅಂದ್ಕೊಂಡಷ್ಟು ಬರಲಿಲ್ಲ, ಪರೀಕ್ಷೆಯಲ್ಲಿ ನಾನು ಫೇಲ್ ಆದೆ ಅನ್ನುವ ವಿಚಾರಗಳಿಗೋಸ್ಕರ ನಾನು ಮನೆ ಬಿಟ್ಟು ಓಡಿ ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಅಂತ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಯಾಕೆ ಅಂತಂದ್ರೆ ನಿಮಗೊಂಚೂರು ಸಿಟ್ಟು ತೋರಿಸ್ಲಿಕ್ಕೆ ಟೀಚರ್ಸ್ ಬೈಬೋದು, ಅಪ್ಪ ಅಮ್ಮ ಚೂರು ಸಿಟ್ಟು ತೋರಿಸ್ಲಿಕ್ಕೆ ಬೈಬೋದು, ನೀನು ಓದಿದ್ರೆ ಆಗ್ತಿತ್ತು, ನೀನು ನೆಗ್ಲೆಕ್ಟ್ ಮಾಡಿದೆ ಅಂತ. ಅದರ ಅರ್ಥ ಅವರು ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಎಷ್ಟೋ ಮನೆಗಳಲ್ಲಿ ಈ ಅನಾಹುತಗಳಾಗ್ತದೆ. ಅಪ್ಪ ಬೈದ್ರು ಅಂತ ಮನೆ ಬಿಟ್ಟು ಓಡಿ ಹೋಗ್ಬಿಡೋದು, ಟೀಚರ್ಸ್ ಬೈದ್ರು ಅಂತ ಮನೆ ಬಿಟ್ಟು ಓಡಿ ಹೋಗ್ಬೋದು. ಯಾಕಂದ್ರೆ ನೀವು ಬದುಕಿದ್ರೆ ನೀವು ಜೀವನದಲ್ಲಿ ಏನನ್ನಾದರೂ ಮಾಡಿ ಸಾಧಿಸಬಹುದು. ಆದರೆ ನೀವು ನಿಮ್ಮ ಜೀವಕ್ಕೆ ಹಾನಿ ಮಾಡ್ಕೊಂಡ್ರೆ, ತೊಂದರೆ ಮಾಡ್ಕೊಂಡ್ರೆ, ನಿಮ್ಮ ತಂದೆ ತಾಯಿಗಳು ಜೀವನ ಪರ್ಯಂತ ಅವರು ನೋವನ್ನು ಅನುಭವಿಸ್ತಾರೆ. ಮಕ್ಕಳನ್ನು ಕಳ್ಕೊಂಡು ಬದುಕೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಯಾರು ನಿಮಗೆ ನೀವು ತೊಂದರೆ ಮಾಡಿಕೊಳ್ಳುವಂತಹ ತಪ್ಪು ಕೆಲಸವನ್ನ ಈ ಕ್ಷುಲ್ಲಕ ವಿಚಾರಕ್ಕೆ, ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅನ್ನೋ ವಿಚಾರಕ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಲವ್ ಯು ಆಲ್.